ಸರ್ವೆ ನಂಬರ್ 57ರಲ್ಲಿ ಅನಾಧಿಕೃತವಾಗಿ ಹೋರ್ಡಿಂಗನ್ನು ಅಳವಡಿಸಿದ್ರು. ಆ ದೂರಿನ ವಿಚಾರವಾಗಿ ಅಧಿಕಾರಿಗಳು ಬಂದು ಇವತ್ತು ಇದನ್ನು ತೆರವುಗೊಳಿಸ್ತಾ ಇದ್ದಾರೆ. ಸರ್ಕಾರಿ ಕೆರೆ ಅಂಗಳದಲ್ಲಿ ಖಾಸಗಿ ವ್ಯಕ್ತಿಗಳು ಅನಾಧಿಕೃತವಾಗಿ ಹೋರ್ಡಿಂಗ್ ಅಳವಡಿಸಿದ್ರು. ಈ ಪ್ರಭಾವಿ ವ್ಯಕ್ತಿಗಳು ಮತ್ತು ಸ್ಥಳೀಯ ರಾಜಕಾರಣಿಗಳ ಕುಮ್ಮಕ್ಕಿನಿಂದ 57 ಸರ್ವೆ ನಂಬರಲ್ಲಿ ಹೋರ್ಡಿಂಗ್ ಬೋರ್ಡನ್ನು ಅಳವಡಿಸಿದ್ದಾರೆ. ಯಾವುದೇ ಅಧಿಕಾರಿಗಳಿಂದ ಯಾವುದೇ ಮಾಹಿತಿ ಅಧಿಕಾರಿಗಳಿಂದ ಯಾವುದೇ ಥರ ಅನುಮತಿಯಾಗಲಿ ಪರವಾನಗಿ ಆಗಲಿ ಯಾವುದೇ ಥರ ಪಡೆದಿರುವುದಿಲ್ಲ. ಬಂಧುಗಳೇ ನಮಸ್ಕಾರ. ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಆವಲಹಳ್ಳಿ ಪಂಚಾಯಿತಿಗೆ ಒಳಪಡುವ ಎಲ್ಲೆಮ್ಮೆಲ್ಲಪ್ಪನ ಕೆರೆ ಸರ್ವೆ ನಂಬರ್ 57ರಲ್ಲಿ ಅನಾಧಿಕೃತವಾಗಿ ಹೋರ್ಡಿಂಗನ್ನು ಅಳವಡಿಸಿದ್ರು. ಅದರಿಂದ ಅದರಿಗೆ ನಾನು ಪಂಚಾಯಿತಿಗೆ ಮತ್ತು ಸಣ್ಣ ನೀರಾವರಿ ಹಾಗೂ ತಹಸೀಲ್ದಾರ್ ಕಂದಾಯ ಅಧಿಕಾರಿಗಳಿಗೂ ನಾನು ದೂರು ಕೊಟ್ಟಿದ್ದೆ. ಆ ದೂರಿನ ವಿಚಾರವಾಗಿ ಅಧಿಕಾರಿಗಳು ಬಂದು ಇವತ್ತು ಇದನ್ನು ತೆರವುಗೊಳಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸರ್ಕಾರಿ ಕೆರೆ ಅಂಗಳದಲ್ಲಿ ಖಾಸಗಿ ವ್ಯಕ್ತಿಗಳು ಅನಾಧಿಕೃತವಾಗಿ ಹೋರ್ಡಿಂಗ್ ಅಳವಡಿಸಿದ್ರು. ಅದರ ವಿರುದ್ಧವಾಗಿ ನಾನು ದೂರು ಕೊಟ್ಟು ಈ ಅಧಿಕಾರಿಗಳು 4 ವರ್ಷದಿಂದ ಈ ಹೋರ್ಡಿಂಗ್ ಇದೆ, ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ. ಇವತ್ತು ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದ KRS ಪಾರ್ಟಿಯವರು ಧ್ವನಿ ಎತ್ತಿ ಇವತ್ತು ಈ ಹೋರ್ಡಿಂಗ್ ಅವ್ರನ್ನ ತೆರವುಗೊಳಿಸ್ತಾ ಇದ್ದೀವಿ. ಜೈ ಭೀಮ್, ಜೈ KRS ಪಾರ್ಟಿ. ನನ್ನ ಹೆಸರು ನಾಗರಾಜ್ ಅಂತ, ಬೆಂಗಳೂರು ಪೂರ್ವ ತಾಲೂಕು ಕೃಷ್ಣರಾಜಪುರ ಹೋಬಳಿ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಆವಲಹಳ್ಳಿ ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಬರುವ ಆವಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಸರ್ಕಾರಿ ಕೆರೆ ಅಂಗಳ ಎಂದು ಪೂರ್ವಕಾಲದಿಂದಲೂ ಯಲಮಲ್ಲಪ್ಪ ಚೆಟ್ಟಿ ಕೆರೆ ಎಂದು ಪೂರ್ವಕಾಲದಿಂದಲೂ ಪಾಣಿಯಲ್ಲಿ ನಮೂದಾಗಿರುತ್ತೆ. ಆದರೂ ಸಹ ಇವ್ರು ಗೊತ್ತಿದ್ದರೂ ಸಹ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸರ್ವೆ ನಂಬರ್ 58ರ ಸೃಷ್ಟಿತ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಪ್ರಭಾವಿ ವ್ಯಕ್ತಿಗಳು ಮತ್ತು ಸ್ಥಳೀಯ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಇಲ್ಲಿ 57 ಸರ್ವೆ ನಂಬರಲ್ಲಿ ಅನಧಿಕೃತವಾಗಿ ಖಾಸಗಿ ಬೃಹತ್ ಹೋರ್ಡಿಂಗ್ ಬೋರ್ಡನ್ನು ಅಳವಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿಗಳಿಂದ ಯಾವುದೇ ಮಾಹಿತಿ ಅಧಿಕಾರಿಗಳಿಂದ ಯಾವುದೇ ಥರ ಅನುಮತಿಯಾಗಲಿ ಪರವಾನಗಿ ಆಗಲಿ ಯಾವುದೇ ಥರ ಪಡೆದಿರುವುದಿಲ್ಲ. ಆದ್ದರಿಂದ ಈ ಸರ್ಕಾರಿ ಅಧಿಕಾರಿಗಳು ನಾವು ಕೊಟ್ಟಿದ್ದ ದೂರಿನ ಅನ್ವಯ ಈಗ ಎಲ್ಲ ಸಣ್ಣ ನೀರಾವರಿ ಅವರು ಮತ್ತು ತಹಸೀಲ್ದಾರ್ ಅವರು ಮತ್ತು ಆವಲಹಳ್ಳಿ ಪಂಚಾಯಿತಿಗೆ PDO ಅವರು ಈ ಕೂಡಲೇ ಬಂದು ಕ್ರಮ ತಗೊಂಡು ಇದನ್ನು ತೆರವು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಸ್ಥಳೀಯರು ನಮ್ಮ KRS ಪಾರ್ಟಿ ನಾರಾಯಣಸ್ವಾಮಿ ಅವರು ಇವ್ರ ಬೆಂಬಲದಿಂದ ಇವತ್ತಿನ ದಿನದಲ್ಲಿ ಈ ತೆರವಿನ ಕಾರ್ಯ ನಡೀತಾ ಇದೆ. ಈ ಅಧಿಕಾರಿಗಳು ಸ್ವಲ್ಪ ಕ್ರಮ ವಹಿಸಬೇಕಾಗಿತ್ತು, ಅವರು ಡಿಲೇ ಮಾಡಿದ್ದಾರೆ. ಅವರು ಸ್ವಲ್ಪ ತಿಳ್ಕೊಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಭಾರತ್.